ಓಂ ಜಪಾಕುಸುಮಸಂಕಾಶಂ ಕಾಶ್ಯಪೇಯಂ ಹದ್ವಿತಿಂ ತಮೋರಿನ್ ಸರ್ವಪಾಪಗ್ನೇಯಂ ಪ್ರಣತೋಸ್ಮಿ ದಿವಾಕರಂ. ಆಕರ್ಷಸ್ಪದ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, 2025 ಸಿಂಹ ರಾಶಿಯ ವಾರ್ಷಿಕ ಫಲಭವಿಷ್ಯ ಹೇಗಿದೆ ನೋಡೋಣ. ಸಿಂಹ ರಾಶಿಯ ಅಡಿಯಲ್ಲಿ ಮಖ ನಕ್ಷತ್ರ, ಪೂರ್ವಭಾದ್ರ, ಉತ್ತರ ಭಾದ್ರ ಈ ನಕ್ಷತ್ರಗಳು ಬರ್ತವೆ. 2025ರಲ್ಲಿ ವಾರ್ಷಿಕ ಫಲ ಹೇಗಿದೆ ನೋಡಿ. ನೀವು ಸಿಂಹ ರಾಶಿಯವರು, ಸೂರ್ಯ ನಿಮ್ಮ ರಾಶಿಯ ಅಧಿಪತಿ. ಸೂರ್ಯ ಗ್ರಹಗಳ ರಾಜ, ಕಿಂಗ್ ಆಫ್ ದ ಪ್ಲಾನೆಟ್ಸ್ ಅವನು. ಜೊತೆಗೆ ಸಿಂಹ ನಡೆದಿದ್ದೇ ಹಾದಿ, ನೀವು ಹೇಗೆ ಹೋಗ್ತಿರೋ ಅದೇ ಹಾದಿ, ಈ ರೀತಿ ಬರುತ್ತಕ್ಕಂಥ. ನಿಮ್ಮಲ್ಲಿ ಛಲ ಹೆಚ್ಚು, ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಲ್ಲಿ ಬಹಳ ಅಚಲವಾಗಿರ್ತೀರಾ. ಯಾಕಂದ್ರೆ ನೀವು ರಾಜನ ಗುಣವನ್ನು ಹೊಂದೋದು. ಆದ್ರೆ 2025ರಲ್ಲಿ ಏನಾಗ್ತಾ ಇದೆ, ಜನ್ಮಕ್ಕೆ ಕೇತು ಬರ್ತಾನೆ. ತೀರ್ಥಯಾತ್ರೆಗೆ ಹೋಗ, ಬಹಳ ದಿನ ಆಗಿತ್ತು, ಕಾಶಿಗೆ ಹೋಗಿಲ್ಲ, ರಾಮೇಶ್ವರಕ್ಕೆ ಹೋಗಿಲ್ಲ, ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಬೇಕಿತ್ತು, ತೀರ್ಥಕ್ಷೇತ್ರಗಳನ್ನ ಸಂದರ್ಶನ ಮಾಡಿಸ್ಬೇಕಿತ್ತು. ಈ ರೀತಿಯಾಗಿ ಆಸೆಗಳಿದ್ದಂಥವ್ರಿಗೆ 2025 ಸಿಂಹರಾಶಿಯವ್ರಿಗೆ ತೀರ್ಥಯಾತ್ರೆಯ ಯೋಗವನ್ನ ಕೊಡ್ತಾನೆ. ಗುರುಬಲ ಸಿಕ್ಬಿಡುತ್ತೆ ನಿಮ್ಗೆ. 11ಕ್ಕೆ ಗುರು ಬರ್ತಾನೆ. ಶನಿ ಅಷ್ಟಮದಲ್ಲಿದ್ದಾನೆ. ಅಷ್ಟಮದ ಶನಿ ಸ್ವಲ್ಪ ಮಾನಸಿಕ ಹಾನಿ, ಗೊಂದಲಗಳು. ಮಾರ್ಚ್ನಲ್ಲಿ ಶನಿ ಮತ್ತೆ ತನ್ನ ಪತನವನ್ನು ಬದಲಿಸ್ತಾನೆ. ಆನಂತರ ಅಷ್ಟಮದ ಶನಿ ಇನ್ನೂ ಸ್ವಲ್ಪ ದಿನ ನಿಮ್ಗೆ ಇರುತ್ತದೆ. ಗುರು ಸ್ವಲ್ಪ ಬೆಂಬಲವನ್ನ ಕೊಡ್ತಾನೆ. ಯಾವಾಗ ಗುರುಬಲ ಬರ್ತದಲ್ಲ, ಅವಾಗ ನಾವು ಹೇಳ್ತೀವಲ್ಲ, ಹರಮುನಿದರು ಗುರು ಕಾಯ್ತಾನೆ. ಸಿಂಹರಾಶಿಯವ್ರಿಗೆ ಸದ್ಯದಲ್ಲಿ ಕೇತು ಮತ್ತು ಗುರು ಇಬ್ಬರು ಕೂಡ ನಿಮ್ಗೆ 2025ರಲ್ಲಿ ಬಹಳಷ್ಟು ಸಮಾಧಾನವನ್ನ ಕೊಡ್ತಾರೆ. ಹಣ ಬರುತ್ತೆ. ಆರೋಗ್ಯದ ಕಡೆ ಗಮನ ಇಡಿ. ಯಾವುದಾದ್ರೂ ಮೂಲದಿಂದ ನಿಮ್ಗೆ ಹಣ ಬರುತ್ತೆ, ಹಣಕ್ಕೆ ಸಮಸ್ಯೆ ಆಗೋದಿಲ್ಲ. ವಿವಾಹಾದಿ ವಿಶೇಷ ಕಾರ್ಯಗಳನ್ನ ಮಾಡ್ಲಿಕ್ಕೂ ಕೂಡ ನಿಮ್ಗೆ ಗುರು ಅನುಕೂಲ ಮಾಡ್ತಾನೆ. ರಾಹು ತಲೆ ಕೆಡಿಸ್ತಾನೆ. ಯಾಕೆ ಹೇಳಿ, ಸಿಂಹರಾಶಿಯವರು ಗುರುಬಲ ಬೇರೆ ಬರುತ್ತೆ, ತೀರ್ಥಯಾತ್ರೆಗೆ ಹೋಗಬೇಕು, ಸ್ವಲ್ಪ ಕೈಯಲ್ಲಿ ಹಣ ಕೂಡ ಓಡುತ್ತೆ. ಆದ್ರೆ ರಾಹು ನಿಮ್ಮನ್ನ ವಿಶೇಷವಾದ ವಿಶೇಷವಲ್ಲದ ಎರಡೂ ದಿಕ್ಕಿನಲ್ಲಿ ಓಡಿಸ್ಲಿಕ್ಕೆ ಶುರು ಮಾಡ್ತಾನೆ. ರಾತ್ರೋರಾತ್ರಿ ಶ್ರೀಮಂತರಾಗಬೇಕು ಅಂತ ಹೋಗಬೇಡಿ. ರಾಹು ಇದ್ದಾನೆ, ಅಷ್ಟಮದಲ್ಲಿ ಶನಿ ಇದ್ದಾನೆ, ಕರ್ಮ ಫಲದಾತ ಶನಿ. ಇನ್ನೂ ಸ್ವಲ್ಪ ದಿನ ಶನಿಯ ಪ್ರಭಾವ ನಿಮ್ಮ ಮೇಲಿರುತ್ತೆ ಅಂತ ನಾನು ಹೇಳಿದ್ದೀನಿ. ರಾತ್ರೋರಾತ್ರಿ ಶ್ರೀಮಂತರಾಗುವುದು ಬೇಡ, ನಿಧಾನಕ್ಕೆ ಶ್ರೀಮಂತರಾಗಿ. ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗ್ಬಿಡುತ್ತೆ. ಈಗ ಶಿಕ್ಷಣಕ್ಕೆ ಗುರುಬಲ. ಯಾರಿಗೆ ಇಷ್ಟು ದಿನ ಯಾವುದೋ ಒಂದು ಹೊಸ ಕೋರ್ಸಿಗೆ ಸೇರಬೇಕು, ಅಥವಾ ಉನ್ನತ ಶಿಕ್ಷಣ ಪಡಿಬೇಕು, ಹೊರದೇಶಗಳಿಗೆ ಹೋಗಿ ಶಿಕ್ಷಣ ಪಡಿಬೇಕು, ಈ ರೀತಿ ಏನಾದ್ರೂ ಕನಸು ಕಾಣುತ್ತಿದ್ದವರಿಗೆ 2025 ನನಸಾಗುವ ಕಾಲ, ಏನೂ ಸಂಶಯ ಇಲ್ಲ. ಹೊಟ್ಟೆ ಉರಿ ಪಡ್ತಕ್ಕಂಥ ಜನ ಸಿಂಹರಾಶಿಯವ್ರಿಗೇನು ಕಡಿಮೆ ಇಲ್ಲ. ದುಶ್ಮನ್ ಕಹಾ ಅಂದ್ರೆ ಊರು ತುಂಬಾ ಅನ್ನೋರ್ನಿ. ನಿಮ್ಗೆ ಶತ್ರುಗಳು ಹೆಚ್ಚು, ಹೊಟ್ಟೆ ಉರಿ ಪಡ್ತಕ್ಕಂಥವ್ರು ಹೆಚ್ಚು. ಅಷ್ಟಮ ಶನಿ ಇದ್ದಾಗ ಇದರ ಜೊತೆಗೆ ಅಪವಾದಗಳು ಕೂಡ ಸೇರ್ಕೊಂಡ್ಬಿಡುತ್ತೆ. ಸ್ವಲ್ಪ ಹುಷಾರಾಗಿರ್ರಿ. ವಾಹನ ಚಲಾವಣೆ ಮಾಡುವಾಗ ಸಾಕಷ್ಟು ಹುಷಾರಾಗಿರ್ಬೇಕು ನೀವು. ಯಾಕಂದ್ರೆ ನಿಮ್ಗೆ ಶನಿ ಅಷ್ಟು ಉತ್ತಮವಾಗಿಲ್ಲ ಅಂತ ಹೇಳಿದ್ದೀನಿ. ರಾಹು ಕೂಡ ತಲೆ ಕೆಡಿಸ್ತಾನೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಿಮ್ಗೆ ಹೇಳಿದ್ದೀನಿ. 2024ರಲ್ಲಿ ನಿಮಗೆ ಯಾರು ನೋವನ್ನ ಉಂಟು ಮಾಡಿದ್ದಾರೋ, ಸಂಬಂಧಿಕರು, ಸ್ನೇಹಿತರು, ನಿಮ್ಮ ಉನ್ನತ ಸಹೋದ್ಯೋಗಿಗಳು, ಜೊತೆಲಿ ಕೆಲಸ ಮಾಡ್ತಕ್ಕಂಥವ್ರು, ಅವರೆಲ್ಲರೂ ಕೂಡ ಈಗ ನಿಮಗೆ ಬಹಳ ಸನ್ಮಾನವನ್ನ ಮಾಡ್ತಕ್ಕಂಥ ಕಾಲ. ಒಂದು ಹಂತ ದಾಡ್ತು, ಸಮಯ ಎಲ್ಲದಕ್ಕೂ ಮದ್ದು ಅಂತ ಹೇಳ್ತೀವಲ್ಲ ನಾವು, ಹಾಗೆ ಅವಮಾನ ಮಾಡಿದವರು ಈಗ ಸನ್ಮಾನ ಮಾಡ್ತಕ್ಕಂಥ ಸಮಯ ನಿಮ್ಗೆ ಬಂದಿದೆ. ಗುರುಬಲ ಇದೆ. ತಂದೆದೋ, ಅಜ್ಜನದೋ, ಅಜ್ಜಿದೋ ಯಾವುದೋ ಆಸ್ತಿ ವಿಚಾರ ಕೋರ್ಟ್ ಹೋಗ್ಬಿಟ್ಟಿದೆ. ಈಗ ನಿಮಗೆ ಸ್ವಲ್ಪ ಪ್ರಮಾಣದ ಜಯ ಸಿಗಲಿಕ್ಕೆ ಅವಕಾಶಗಳು ಇದ್ದಾವೆ. ವಿದೇಶ ಪ್ರಯಾಣಕ್ಕೆ ಅನುಕೂಲ ಇದೆ ಅಂತ ಹೇಳಿದ್ದೀನಿ. ಮತ್ತೆ ನಿಮ್ಮ ಜೀವನದಲ್ಲಿ ನಿರ್ಧಾರವನ್ನ ಸ್ಪಷ್ಟವಾಗಿ ತೆಗೆದುಕೊಳ್ತಕ್ಕಂಥ ಕಾಲ ಇದು. ವೀಕ್ಷಕರು, ಹೊಸ ಕೆಲಸ ಅಥವಾ ಹೊಸ ಹೂಡಿಕೆಯನ್ನು ಏನಾದ್ರೂ ಮಾಡಬೇಕು ಅಂತಿದ್ರೆ ನೀವೀಗ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಗುರುಬಲ ಇದೆ. ವಿವಾಹ ಮತ್ತು ಕಳತ್ರ ಸಂಬಂಧಪಟ್ಟಂತಹ ಕೆಲಸಗಳಿಗೆ ನಿಮ್ಗೀಗ ಒಂದು ಹೊಸ ದಾರಿ ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬೋದು.
ಶನಿಯಿಂದ ಸಮಸ್ಯೆ ಇದೆ ಅಂತ ಹೇಳಿದೆ. ಇಲ್ಲಿ ಶನಿಯಿಂದಾಗಿ ನೀವು ಬರೀ ಅಪವಾದಗಳಿಗಷ್ಟೇ ಒಳಪಡೋದಿಲ್ಲ, ದಾಯಾದಿಗಳಿಂದ ಕೂಡ ಕಲಹ, ಕುಟುಂಬದಲ್ಲಿಯೂ ಸ್ವಲ್ಪ ಪ್ರಮಾಣದ ಕಲಹ ಉಂಟಾಗುತ್ತೆ. ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉದ್ಯೋಗದ ಬಡ್ತಿ ಆಗ್ಬೋದು, ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲವಾಗ್ಬೋದು. ಇವೆಲ್ಲದರ ಜೊತೆಗೆ ನೀವು ಗಮನಿಸಬೇಕಾಗಿರ್ತಕ್ಕಂಥ ಏನಪ್ಪ ಅಂದ್ರೆ, ಬರುವ ಹಣವನ್ನ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಯೋಜಿಸಿಕೊಂಡು ಹಣವನ್ನು ಉಳಿತಾಯ ಮಾಡ್ತಕ್ಕಂಥದ್ದು ಅಥವಾ ಹಣವನ್ನು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇದರಿಂದ ಮುಂದೆ ಬರ್ತಕ್ಕಂಥ ವರ್ಷಗಳಲ್ಲಿ ನಿಮ್ಮದು ಒಂದು ಒಳ್ಳೆಯ ಸೇವಿಂಗ್ ಆಗಿ ಉಳಿಯುತ್ತೆ. ಸಿಂಹರಾಶಿಯವರಿಗೆ ಪರಿಹಾರಗಳು ಏನು ಅಂತ ನೋಡೋಣ. ನಿಮಗೆ ಪರಿಹಾರ ಏನಪ್ಪಾ ಅಂತಂದ್ರೆ, ಗುರು ಇರೋದ್ರಿಂದ ನೀವು ಸೂರ್ಯನನ್ನ ಆರಾಧನೆ ಮಾಡ್ಕೊಳ್ಬೇಕು. ಶನಿ ನಿಮಗೆ ಅಷ್ಟಮದಲ್ಲಿದ್ದಾನೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಂ, ಈ ಮಂತ್ರವನ್ನು ಹೇಳಿ. ಯಾಕಂದ್ರೆ ಸೂರ್ಯ ಮತ್ತು ಶನಿ ತಂದೆ ಮಗ ಆದ್ರೂ ಕೂಡ ಇವರಿಬ್ಬರು ಕೂಡ ಶತ್ರುಗಳು, ಆಪೋಸಿಟ್ ಕಾಂಬಿನೇಷನ್. 1 ಮತ್ತು 8 ಆಪೋಸಿಟ್ ಕಾಂಬಿನೇಷನ್ ನೀವು. ಹಾಗಾಗಿ ನೀವು ಶನಿ ಭಗವಾನರನ್ನ ಆರಾಧನೆ ಮಾಡಿ, ಸೂರ್ಯನಿಗೆ ಪ್ರತಿನಿತ್ಯ ಅರ್ಘ್ಯ ಕೊಡ್ತಕ್ಕಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚು ಸಮಸ್ಯೆ ಇದೆ, ಆರೋಗ್ಯ ಕಾಡ್ತಾ ಇದೆ ನಮ್ಮನ್ನ ಅಂತಕ್ಕಂಥವ್ರು 2025ರಲ್ಲಿ ಆದಿತ್ಯ ಹೃದಯ ಮಂತ್ರವನ್ನ ಜಪ ಮಾಡಿ, ಅಥವಾ ಮೊಬೈಲ್ ನಲ್ಲಿ ಯೂಟ್ಯೂಬ್ ನಲ್ಲಿ ಕೇಳೋದಾರು ಅಭ್ಯಾಸ ಮಾಡ್ಕೊಂಡು, ನಿಮ್ಗೆ ಉಚ್ಚಾರಣೆ ಬರಲ್ಲ ಅಂದ್ರೆ ಕೇಳೋಕಾರು ಅಭ್ಯಾಸ ಮಾಡ್ಕೊಳ್ಳಿ. ತದನಂತರ ಅದು ದಿನ ಕೇಳ್ತಾ ಕೇಳ್ತಾ ಬಾಯ್ಪಾಠ ಆಗೋಗ್ತದೆ. ಜೊತೆಗೆ ನೀವು ಸೂರ್ಯನಿಗೆ ಗಾಯತ್ರಿ ಮಂತ್ರದ ಜೊತೆಯಲ್ಲಿ ನೀವು ಪ್ರತಿ ದಿವಸ ಅರ್ಘ್ಯವನ್ನು ಪ್ರದಾನ ಮಾಡಿದ್ದೇ ಆದಲ್ಲಿ ನಿಮಗೆ ಸೂರ್ಯ ಭಗವಾನಿಂದಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಆಶೀರ್ವಾದ ದೊರೆಯುತ್ತೆ. ಶನಿ ಭಗವಾನರಿಂದ ಆಶೀರ್ವಾದ ದೊರೆಯುತ್ತೆ. ಗುರು ನಿಮ್ಮಲ್ಲ ಇದ್ದಾನೆ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ನೇನ ಚರಾಚರಂ ತತ್ಪದಂ ದರ್ಶಿತಂ ನೇನ ತಸ್ಮೈ ಶ್ರೀ ಗುರುವೇ ನಮಃ. ಈ ಮಂತ್ರವನ್ನು ಹೇಳ್ಕೊಡಿ. 2025 ನಿಮ್ಗೆ ಒಳ್ಳೇದಾಗ್ಲಿ. ನಮ್ಮ ಚಾನೆಲ್ ಅನ್ನ ಹೀಗೆ ನೋಡ್ತಾ ಇರಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನಮ್ಮ ಚಾನಲ್ಗೆ ಲೈಕ್ ಕೊಡಿ, ಶೇರ್ ಕೊಡಿ, ಕಾಮೆಂಟ್ ಕೊಡಿ. ಹೀಗೆ ನಾವು ನೀವು ಒಟ್ಟಾಗಿರೋಣ. ನಮಸ್ಕಾರ.